ಯುದ್ಧ ಪ್ರಾರಂಭ ಆಗಬಹುದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಒಂದು ಸಂದೇಶ, ಅದು ಯಾವ ಸಂದೇಶ ಅಂದ್ರೆ ಈಗ ಪೆಟ್ರೋಲ್ ಡೀಸೆಲ್ನ ವೆಚ್ಚವನ್ನು ಕಡಿಮೆ ಮಾಡಿರಿ, ಬಂಗಾರಗಳನ್ನು ಖರೀದಿ ಮಾಡೋದು ಒಂದು ಸ್ವಲ್ಪ ಮಿತವ್ಯಯವಾಗಿ ಖರೀದಿ ಮಾಡಿರಿ ಅಂತಕ್ಕಂಥ ಸಂದೇಶವನ್ನು ಈ ದೇಶದ ಜನರಿಗೆ ಕೊಟ್ಟಾರ. ಅದರ ಒಂದು ನಿಮಿತ್ತ ಇವತ್ತು ನಾನು ಈ ಇಲೆಕ್ಟ್ರಿಕಲ್ ಮೋಟರ್ ಸೈಕಲ್ ಮೇಲೆ ಬಂದು ಡಿ ಸಿ ಆಫೀಸ್ ತನಕ ಬಂದು ತಮ್ಮನ್ನೆಲ್ಲ ಭೇಟಿಯಾಗಿ ಈ ಜಿಲ್ಲೆಯ ಜನರಿಗೆ ಇದೊಂದು ಸಂದೇಶ ಕಳಿಸೋಣ ಅಂತಕ್ಕಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಕೂಡ ಇಲ್ಲಿ ಬಂದೀನಿ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಇದನ್ನು ಕಾಂಗ್ರೆಸ್ನವರು ವಿರೋಧ ಮಾಡಿ ಟೀಕೆ ಮಾಡ್ತಿದ್ದಾರೆ. ಬೇಕ್ರಿ ನೋಡ್ರಿ, ಕಾಂಗ್ರೆಸ್ನವರು ಹೊಟ್ಟಿ ಕಿಚ್ಚ ಅಂತಾರಲ್ಲ, ಹೊಟ್ಟಿ ಕಿಚ್ಚ ಅಂದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ. ಕಾಂಗ್ರೆಸ್ನವರು ಹೊಟ್ಟಿ ಕಿಚ್ಚ, ಅವ್ರಿಗೆ ಏನು ಬಿದ್ದರೂ ಮೋದಿಗೆ ಏನೂ ಮಾಡ್ಲಿಕ್ಕೆ ಆಗಲಾಗ್ಯದ, ಅದಕ್ಕೆ ಕಡೆ ಹಿಂಗೇರೆ ಹೇಳಿ ನಾವು ತೀರಿಸ್ಕೊಳ್ಳೋಣ ಅಂಥೇಳಿ ಹೊಟ್ಟಿ ಕಿಚ್ಚಿಗಾಗಿ ಅದನ್ನೆಲ್ಲ ಮಾಡ್ಲಕತ್ತಾರ. ಮುಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ದ ಅಸ್ತಿತ್ವ ಉಳಿಯೋದಿಲ್ಲ ಅಂತಕ್ಕಂಥದ್ದು ವೈಯಕ್ತಿಕ ನನ್ನ ಅಭಿಪ್ರಾಯ. ಯಾಕಂತಂದರೆ ಅಲ್ಲಿ ಲೀಡರ್ಶಿಪ್ ಇಲ್ಲ, ಅಲ್ಲಿ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ಸು. ಅದೇನು ಗಾಂಧಿ ಮತ್ತು ನೆಹರು ಕಾಲದ ಕಾಂಗ್ರೆಸ್ ಇತ್ತು, ಅದು ಮುಣಿಗೆ ಹೋಗ್ಯದ. ಇದು ನೋಡಿರಿ, ಇದು ಶರ್ಟ್ ಹಾಕೊಂಡು ಬರೋದು ಕಾಲನ ಇದು. ಒಬ್ಬ ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟ್ನಲ್ಲಿ ಈ ಹೊಟ್ಟಿ ತೋರಿಸ್ಕೊಂಡು ಬರ್ತಾನೆ. ಇವು ಮಾನ ಮರ್ಯಾದೆ ಬೇಡ ಅವ್ರಿಗೆ. ಅವ್ರ ಅಜ್ಜ ಹಿಂಗೆ ಇದ್ದ, ಅವ್ರ ಅಮ್ಮ ಹಿಂಗೆ ಇದ್ದ. ನೋಡಿರಿ, ನಾಚಿಕೆ ಬರ್ತಕ್ಕಂಥ ಕೆಲಸ ಇವ್ರು ಮಾಡ್ಯಾರ. ಅದಕ್ಕೆ ದೇಶದಾಗ ಜನ ಎಲ್ಲ ಬ್ಯಾಸತ್ತು ಕಾಂಗ್ರೆಸ್ನವ್ರು ಬಿಟ್ಟು ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಬರೋದಿಲ್ಲ, ಸತ್ಯಾನಾಶ ಆಗಿ ಹೋಗ್ತದೆ ಅಂತ ಹೇಳ್ದಕ್ಕೆ ಬಯಸ್ತೀನಿ. ಸಾಕು ಬಿಡ್ರಪ್ಪ, ನಡ್ರಿ ಸಾಕು, ಬೈತ ನಡ್ರಿ ಮಲಗೋಡ್ರ. ನಡಿಪ್ಪ, ನಾ ಹಿರಿತೀನಿ ಬಿಡು, ಹೋಗ್ಮಾರ ಹಿರಿತೀನಿ ಬಿಡು. ಆಮೇಲೆ ಕರ್ಕೊಂಡು ಹೋಗ್ರಿ ಎಲ್ಲಾರಿ. ಬೇಡ್ರಿ ಅವ್ರಿಗೆಲ್ಲ ಫೋನ್ ನೀವು ಹೋಗ್ಪ, ನೀವು ಹೋಗ್ಬಿಡು. ನಡ್ರಿ, ನಮಸ್ಕಾರ ನಮಸ್ಕಾರ. ರೈಟ್ ಟೀ ಅದು ಕುಟ್ಕೊಂಡು ಹೋಗ್ರಿ ದಯವಿಟ್ಟು ಎಲ್ಲರೂ. ಜೋಶಿಯವರ ಅಲ್ಲಿ ನೋಡಿ, ಪಾಪ ಅವ್ರು ಹಾದಿಗಿದ್ದಾರೆ, ಎಲ್ಲ ಬಂದಿಲ್ಲ. ಹ್ಞೂ ಸರಿ ಆಯ್ತು, ಒಂದಿಷ್ಟೇ ನೀರು ಕುಡಿದು ಹೊಂಟು ಬಿಡ್ತೀನಿ. ಅವ್ರು ಹೋಲ್ ಪೇಪರ್ ಮೊದಲು ಏನೂ ಬೇಡಪ್ಪ, ಚಾದು ಸ್ವಲ್ಪ ನೀರು ಕೊಡು ಅಷ್ಟೇ. ಅವ್ರ ಕಾಲಿಗೆ ಏನೋ ಕಟ್ಟದ್ರಿ. ನಾನು ಬರ್ಬೇಕಾ? ಕೆಲಸ ಬರ್ತೀನಿ.